Hello my students, welcome to PW NEET Karnataka channel. ನನ್ನ ಹೆಸರು ಅಶೋಕ್ ಎಸ್ ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ಇವತ್ತಿನ ಸೆಷನ್ ಅಲ್ಲಿ ನಾವು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬ್ಯಾಂಗ್ಳೂರು ಈ ಕಾಲೇಜ್ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು, ಮತ್ತೆ ವಾಟ್ ಈಸ್ ದ ಕ್ಲೋಸಿಂಗ್ ರ್ಯಾಂಕ್ ಇನ್ ರೌಂಡ್ 1 ಅಂಡ್ ರೌಂಡ್ 2 ಬಗ್ಗೆ ನೋಡೋಣ. ಅದೇ ರೀತಿ ಈ ವರ್ಷದ್ದು ಕಟ್ ಆಫ್ ರ್ಯಾಂಕಿಂಗ್ ಎಷ್ಟಿರಬಹುದು, ಎಕ್ಸ್ಪೆಕ್ಟೆಡ್ ರ್ಯಾಂಕಿಂಗ್ ಎಷ್ಟಿರಬಹುದು ಅನ್ನೋದನ್ನ ನೋಡೋಣ. ಇದರ ಜೊತೆ ಫೀಸ್ ಎಷ್ಟಿತ್ತು, ಲಾಸ್ಟ್ ಇಯರ್ ಎಷ್ಟಿತ್ತು, ಮತ್ತೆ ಈ ವರ್ಷ ಎಷ್ಟಿದೆ ಅನ್ನೋದು ಎಕ್ಸ್ಪೆಕ್ಟೆಡ್ ಆಗಿ ನೋಡ್ತಾ ಹೋಗೋಣ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಇನ್ ದ ಟಾಪಿಕ್. ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಅಥವಾ ಮೆಡಿಕಲ್ ಸೈನ್ಸ್ ಅಂತಾನೆ ಹೇಳ್ಬೋದು. ಆ ಕಾಲೇಜ್ ಕ್ಯಾಟಗರಿ ವೈಸ್ ಕಟ್ ಆಫ್ ನೋಡೋಣ. ದಟ್ ಇನ್ಕ್ಲೂಡ್ಸ್ ಜನರಲ್, OBC, SC, ST. ಓಕೆ, ರೈಟ್. ಸೊ ಈ ಕಾಲೇಜ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ ಕಾಲೇಜ್ 1980ರಲ್ಲಿ ಎಸ್ಟಾಬ್ಲಿಷ್ ಆಗಿದೆ ಅಂಡ್ ಈ ಕಾಲೇಜ್ ನಲ್ಲಿ MBBS ಸೀಟ್ ಬಂದ್ಬಿಟ್ಟು 250. ಓಕೆ, ಸೊ ಎವ್ರಿ ಇಯರ್ 250 ಸೀಟ್ಸ್ ಇರುತ್ತೆ. ಅಂಡ್ ಇಯರ್ ಟ್ಯೂಷನ್ ಫೀಸ್ ಅಂದ್ರೆ ವರ್ಷಕ್ಕೆ ಟ್ಯೂಷನ್ ಫೀಸ್ ಏನಪ್ಪಾ ಅಂತಂದ್ರೆ, ದಟ್ ಇಸ್ ಗವರ್ಮೆಂಟ್ ಸ್ಟೂಡೆಂಟ್ ಆಗಿದ್ರೆ 1.54 lakhs ಇರುತ್ತೆ. ಅದೇ ಪ್ರೈವೇಟ್ ಸ್ಟೂಡೆಂಟ್ ಆಗಿದ್ರೆ ನೀವು 12 lakhs ನ ಪೇ ಮಾಡ್ಬೇಕಾಗತ್ತೆ ಪ್ರತಿ ವರ್ಷಕ್ಕೆ. ಓಕೆ, ಈ ಟ್ಯೂಷನ್ ಫೀಸ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇದು ಓನ್ಲಿ ಫಾರ್ ಟ್ಯೂಷನ್ ಫೀಸ್, ಅದರ್ ಥಿಂಗ್ಸ್ ಬೇರೆ. ಓಕೆ, ಸೊ ಕಾಲೇಜ್ ಡೆವಲಪ್ಮೆಂಟ್ ಫೀಸ್ ಅದು ಬೇರೆ ಬೇರೆ ಇರುತ್ತೆ, ಹಾಸ್ಟೆಲ್ ಫೀಸ್ ಬೇರೆ ಇರುತ್ತೆ, ಸ್ಟೇಷನರಿ ಫೀಸ್ ಬೇರೆ ಇರುತ್ತೆ, ಅವೆಲ್ಲ ಬೇರೆ. ಇದು ಟ್ಯೂಷನ್ ಫೀಸ್ ಮಾತ್ರ ನಿಮಗೆ ಮೆನ್ಷನ್ ಮಾಡಿರೋದು. ಇದರ ಡೀಟೇಲ್ಸ್ ನಾವು ಅಂದ್ರೆ ಫೀಸ್ ಡೀಟೇಲ್ಸ್ ನಾವು ಲಾಸ್ಟ್ ಸ್ಲೈಡ್ ನಲ್ಲಿ ನೋಡೋಣ. ಸೊ ಇದು ಕಾಲೇಜ್ ಬಗ್ಗೆ ಏನೋ ಓವರ್ ವ್ಯೂ ಆಯ್ತು. ಸೊ ನೆಕ್ಸ್ಟ್ ನೋಡೋದಾದ್ರೆ, ದಟ್ ಇಸ್ ಸ್ಟೇಟ್ ಕೋಟಾ. ವಾಟ್ ಇಸ್ ದಿಸ್ ಸ್ಟೇಟ್ ಕೋಟಾ? ಇದರಲ್ಲಿ ಎರಡು ಇರುತ್ತೆ, ಒಂದು ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಸೀಟ್ಸ್. ಓಕೆ, ಸೊ ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಸೀಟ್ಸ್. ಇದು ಫಸ್ಟ್ ಆಫ್ ಆಲ್ ಸ್ಟೇಟ್ ಕೋಟಾ ಮೀನಿಂಗ್ ಏನು? These seats are for Karnataka domiciled students or those eligible under KEA guidelines. Okay, so ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಗೈಡ್ಲೈನ್ಸ್ ಒಳಗಡೆ ಯಾರ್ಯಾರು ಇರ್ತಾರೆ, ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ ಗೆ ಇದು ಅಪ್ಲಿಕೇಬಲ್ ಆಗಿರುತ್ತೆ. ಅದು ಸ್ಟೇಟ್ ಕೋಟಾ. ಸೊ ಫಸ್ಟ್ ಕ್ಯಾಟಗರಿ ವೈಸ್ ನೋಡಿದ್ರೆ, ಇದು ನಾನು ರೆಫರೆನ್ಸ್ ತಗೊಂಡಿರೋದು 2025 ರೆಫರೆನ್ಸ್ ನ ತಗೊಂಡಿರೋದು. ಅಂಡ್ ನಾನು ಎರಡು ಕನ್ಸಿಡರ್ ಮಾಡ್ಕೊಂಡಿರೋದು ರೌಂಡ್ 1 ಅಂಡ್ ರೌಂಡ್ 2 ಕ್ಲೋಸಿಂಗ್ ರ್ಯಾಂಕಿಂಗ್ ನ. ಅಂದ್ರೆ ಲಾಸ್ಟ್ ರ್ಯಾಂಕಿಂಗ್ ಅಂದ್ರೆ ಯಾವ ರ್ಯಾಂಕಿಂಗ್ ಗೆ ಅಲ್ಲಿಗೆ ನಿಂತ್ಕೊಂಡಿದೆ ಮತ್ತೆ ಸೀಟ್ ಕೊಟ್ಟಿಲ್ಲ ಅಂತ ನೋಡೋದಾದ್ರೆ, ದ ವೆರಿ ಫಸ್ಟ್ ಕ್ಯಾಟಗರಿ ಜನರಲ್ ಮೆರಿಟ್. ನಿಮಗೆ ಕೋಡ್ ಕೊಟ್ಟಿರ್ತಾರೆ. ಓಕೆ ಸರ್, ಯಾವ ಕ್ಯಾಟಗರಿಗೆ ನೀವು ಬಿಲಾಂಗ್ ಆಗಿದ್ದೀರಾ ಅಂತೇಳಿ. GM ಅಂದ್ರೆ ಜನರಲ್ ಮೆರಿಟ್. ಆ ಜನರಲ್ ಮೆರಿಟ್ ಇದು ಲಾಸ್ಟ್ ಇಯರ್ ನಾವು ನೋಡ್ಕೊಂಡ್ರೆ ರೌಂಡ್ 1 ಕ್ಲೋಸಿಂಗ್ ರ್ಯಾಂಕ್ ನೋಡ್ಕೊಂಡ್ರೆ 11,641 ಅಂಡ್ ರೌಂಡ್ 2 ಕ್ಲೋಸಿಂಗ್ ರ್ಯಾಂಕ್ ನೋಡ್ಕೊಂಡ್ರೆ 18,774 ರ್ಯಾಂಕಿಂಗ್ ಕ್ಲೋಸ್ ಆಗಿತ್ತು. ಓಕೆ, ಸೊ ದಿಸ್ ಇಸ್ ಫಾರ್ ಅ ಜನರಲ್ ಮೆರಿಟ್. ಸರ್, ಆಗಿದ್ರೆ ಈ ವರ್ಷ ಯಾವ ತರ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ, ಈ ರ್ಯಾಂಕಿಂಗ್ ಇಂದ ಜಾಸ್ತಿ ಹೋಗುತ್ತೆ. ಸೊ ಓವರ್ ಆಲ್ ಪೇಪರ್ಸ್ ನೋಡ್ಕೊಂಡ್ರೆ, ಲೈಕ್ PCB ನಾವು ನೋಡ್ಕೊಂಡ್ರೆ ಈ ವರ್ಷ, ಸೊ ಆಸ್ ಪರ್ ದ ಡಿಸ್ಕಷನ್ ವಿತ್ ಅಲಾಂಗ್ ವಿತ್ ಟೀಚರ್ ಫೆಲೋಸ್ ನಾವು ಡಿಸ್ಕಷನ್ ಮಾಡಿದ್ರ ಪ್ರಕಾರ ಈ ವರ್ಷ ಕಟ್ ಆಫ್ ಸ್ವಲ್ಪ ಜಾಸ್ತಿ ನಿಂತ್ಕೊಳ್ಳುತ್ತೆ. ಸೊ ದೇರ್ ಫೋರ್ ಈ ರ್ಯಾಂಕಿಂಗ್ ಏನಿರುತ್ತೆ ಸ್ವಲ್ಪ ಹೈ ಆಗೋ ಚಾನ್ಸಸ್ ಇರುತ್ತೆ. 11,000ಗೆ 11,641 ಗೆ ನಿಂತ್ಕೊಂಡಿದಿಲ್ಲ. ಈ ವರ್ಷ ಏನಾಗುತ್ತೆ, ಸ್ವಲ್ಪ ತುಂಬಾ ಕಮ್ಮಿಗೆ ನಿಂತ್ಕೋಬಹುದು ಅಥವಾ ಅನ್ಪ್ರಿಡಿಕ್ಟೇಬಲ್ ಅಂತ ಹೇಳ್ಬೋದು. ಇದಕ್ಕಿಂತ ಜಾಸ್ತಿನೇ ಹೋಗುತ್ತೆ. ದ ಫಸ್ಟ್ ಥಿಂಗ್. ಅಂಡ್ ದ ನೆಕ್ಸ್ಟ್ ಒನ್ OBC, ದಟ್ ಇಸ್ ಕ್ಯಾಟಗರಿ 1. ನಿಮಗೆ ಕೋಡ್ ಕೊಟ್ಬಿಟ್ಟು ದಟ್ ಇಸ್ 1G ಆಗಿರುತ್ತೆ. ಸೊ ಕ್ಲೋಸಿಂಗ್ ರ್ಯಾಂಕಿಂಗ್ ನೋಡ್ಕೊಂಡ್ರೆ 31,353 ರ್ಯಾಂಕಿಂಗ್ ಆಗಿರುತ್ತೆ. ಅಂಡ್ ರೌಂಡ್ 2 ಅಲ್ಲಿ ಕ್ಲೋಸಿಂಗ್ ರ್ಯಾಂಕಿಂಗ್ 44,680 ಗೆ ನಿಂತ್ಕೊಂಡಿರುತ್ತೆ. ಓಕೆನಾ? ಸೊ ದಿಸ್ ಇಸ್ ಫಾರ್ ಕ್ಯಾಟಗರಿ 1 ಆಯ್ತು. ಅಂಡ್ ಈ ವರ್ಷ ನೋಡಿದ್ರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆನಾ? ಕ್ಲಿಯರಾ? ಯಾಕೆಂದ್ರೆ ನಿಮಗೆ ಈ ವರ್ಷ ಪೇಪರ್ಸ್ ಗಳು ಸ್ವಲ್ಪ ಈಸಿ ಇದೆ. ಸೊ ಫಾರ್ ಎವ್ರಿ ಕ್ಯಾಟಗರಿ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಕಟ್ ಆಫ್ ರ್ಯಾಂಕಿಂಗ್ ಏನಾಗುತ್ತೆ, ಲೈಕ್ ಲಾಸ್ಟ್ ಇಯರ್ ನಿಮಗೆ ತುಂಬಾ ಕಮ್ಮಿ ಮಾರ್ಕ್ಸ್ ಗೆಲ್ಲ ಕಟ್ ಆಫ್ ತುಂಬಾ ಕಮ್ಮಿ ಬಂದಿತ್ತು. ಸೊ ಅದರಿಂದ ಪೇಪರ್ ಗಳು ಟಫ್ ಆಗಿರೋದ್ರಿಂದ ನಿಮಗೆ ರ್ಯಾಂಕಿಂಗ್ ಎಲ್ಲ ಕಮ್ಮಿ ಇತ್ತು. ಈ ವರ್ಷ ಜಾಸ್ತಿ ಹೋಗೋ ಚಾನ್ಸಸ್ ಇರುತ್ತೆ, ಕಾಂಪಿಟೇಷನ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಓಕೆ, ರೈಟ್. ಸೊ ನೆಕ್ಸ್ಟ್ ನೋಡ್ತಾ ಹೋದ್ರೆ, ದಟ್ ಈಸ್ OBC, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ 2A ಅಂತ ನೋಡ್ಕೊಂಡ್ರೆ 2AG ಅಂತ ಜನರಲ್ ಕ್ಯಾಟಗರಿ 2AG ಅಂತ ನಿಮಗೆ ಕೋಡ್ ಕೊಟ್ಟಿರುತ್ತೆ. ನೀವೇನಾದ್ರೂ ಸಪೋಸ್ OBC ಅಲ್ಲಿ 2A ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ರೆ ನಿಮಗೆ ಫಸ್ಟ್ ರೌಂಡ್ ಕ್ಲೋಸಿಂಗ್ ರ್ಯಾಂಕ್ ನೋಡಿದ್ರೆ ದಟ್ ಈಸ್ 36,007 ರ್ಯಾಂಕಿಂಗ್ ಕ್ಲೋಸ್ ಆಗಿತ್ತು. ಅದೇ ರೌಂಡ್ 2 ನೋಡಿದ್ರೆ ದಟ್ ಈಸ್ 42,656 ರ್ಯಾಂಕಿಂಗ್ ಕ್ಲೋಸಿಂಗ್ ಆಗಿದ್ದಾರೆ ಇನ್ ರೌಂಡ್ 2. ಅಂಡ್ ನೆಕ್ಸ್ಟ್ ನೋಡಿದ್ರೆ 2B, ದಟ್ ಈಸ್ OBC 2B, ದಟ್ ಕೋಡ್ ಬಂದ್ಬಿಟ್ಟು 2BG. ಅಂಡ್ ಫಸ್ಟ್ ರೌಂಡ್ ಅಲ್ಲಿ ಕ್ಲೋಸಿಂಗ್ ರ್ಯಾಂಕಿಂಗ್ 17,824. ಅದೇ ರೌಂಡ್ 2 ಅಲ್ಲಿ ಕ್ಲೋಸಿಂಗ್ ರ್ಯಾಂಕಿಂಗ್ ದಟ್ ಇಸ್ 35,381. ನೋಡಿ ಎಷ್ಟು ಬಿಗ್ ಡಿಫರೆನ್ಸ್ ಇದೆ. ಓಕೆ, ಅದೇ ರೀತಿ OBC 3A ಆಗಿದ್ರೆ 3AG ಕೋಡ್ ಬಂದ್ಬಿಟ್ಟು 3AG ಆಗಿರುತ್ತೆ. ಅಂಡ್ ರೌಂಡ್ 1 ಗೆ 12,775. ಅದೇ ರೌಂಡ್ 2 ಗೆ ನೋಡ್ಕೊಂಡ್ರೆ 20,476 ಆಗಿರುತ್ತೆ. ಆನ್ ಅಂಡ್ ಆವರೇಜ್ ನೋಡ್ಕೊಂಡ್ರೆ ಡಿಫರೆನ್ಸ್ ಬಂದ್ಬಿಟ್ಟು ರೌಂಡ್ 2 ಗೆ ರೌಂಡ್ 1 ರೌಂಡ್ 2 ಗೆ ನೋಡ್ಕೊಂಡ್ರೆ 4,000 to 6,000 ರ್ಯಾಂಕಿಂಗ್ ವೇರಿಯೇಷನ್ ಇದೆ. ಓಕೆನಾ? ಸಪೋಸ್ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಯು ಕ್ಯಾನ್ ವೇಟ್ ಫಾರ್ ಸಮ್ ಟೈಮ್. ಓಕೆ, ಸೊ ನಿಮಗೆ ಬೇರೆ ಇಷ್ಟಪಟ್ಟಿದ್ದು ಕಾಲೇಜ್ ಸಿಕ್ಕಿದ್ರೆ ಯು ಕ್ಯಾನ್ ಗೋ ಹೆಡ್. ನಿಮಗೆ ಇದೇ ಕಾಲೇಜ್ ಬೇಕಂದ್ರೆ ಬಟ್ ಫಸ್ಟ್ ರೌಂಡ್ ಸಿಕ್ಕಿಲ್ಲ ಅಂತಂದ್ರೆ ಯು ಕ್ಯಾನ್ ವೇಟ್. ಈ ವರ್ಷನೂ ಸಹಿತ ವೇಟ್ ಮಾಡೋ ಚಾನ್ಸಸ್ ನೀವು ತಗೊಳ್ಬಹುದು. ಓಕೆನಾ? ನೆಕ್ಸ್ಟ್ ಒನ್ 3AG ಆಯ್ತಲ್ಲ. ಸೊ 3B
3B ಅಲ್ಲಿ ಕೋಡ್ ಬಂದ್ಬಿಟ್ಟು 3BG ಅಂತ ಬರುತ್ತೆ. ಸೊ ಫಸ್ಟ್ ರೌಂಡ್ ಕಟ್ ಆಫ್ ನೋಡಿದ್ರೆ ದಟ್ ಇಸ್ 29,592 ರ್ಯಾಂಕಿಂಗ್ ಗೆ ಕ್ಲೋಸ್ ಆಗಿತ್ತು ರೌಂಡ್ 1. ಅದೇ ರೌಂಡ್ 2 ಕ್ಲೋಸಿಂಗ್ ರ್ಯಾಂಕಿಂಗ್ ನೋಡ್ಕೊಂಡ್ರೆ ದಟ್ ಇಸ್ 33,400 ರ್ಯಾಂಕಿಂಗ್ ಕಟ್ ಆಫ್ ಆಗಿತ್ತು. ಓಕೆನಾ. ಅಂಡ್ ನೆಕ್ಸ್ಟ್ ನೋಡಿದ್ರೆ SC ಜನರಲ್, ಅದಕ್ಕೆ ಕೋಡ್ ಬಂದ್ಬಿಟ್ಟು SCG. ಇದರಲ್ಲಿ ನಮಗೆ ರೌಂಡ್ 1 ಅಲ್ಲಿ ಕ್ಲೋಸಿಂಗ್ ರ್ಯಾಂಕಿಂಗ್ ನೋಡ್ಕೊಂಡ್ರೆ ದಟ್ ಇಸ್ 68,867 ರ್ಯಾಂಕಿಂಗ್ ತಗೊಂಡವರು ನಮ್ಮ ಕೆಮ್ಸ್ ಅಂದ್ರೆ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾಲೇಜ್ಗೆ ಜಾಯ್ನ್ ಆಗಿದ್ದಾರೆ. ಅಂಡ್ ನೆಕ್ಸ್ಟ್ ನೋಡಿದ್ರೆ ರೌಂಡ್ 2 ನೋಡಿದ್ರೆ ನೋಡಿ ವೆರಿ ಬಿಗ್ ಡಿಫರೆನ್ಸ್. ಓಕೆ, ಸೊ ವೆರಿ ಬಿಗ್ ಡಿಫರೆನ್ಸ್ ನೋಡಿ, 1,31,160 ರ್ಯಾಂಕಿಂಗ್ ಇದ್ದವರು ಸಹಿತ ರೌಂಡ್ 2 ಅಲ್ಲಿ ಈ ಕಾಲೇಜ್ ನ ಸೇರ್ಕೊಂಡಿದ್ದಾರೆ. ಅಂಡ್ ST ನೋಡ್ಕೊಂಡ್ರೆ ಜನರಲ್ STG ಅಂಡ್ 1,35,494 ರ್ಯಾಂಕಿಂಗ್ ಇದ್ರು ಸಹಿತ ಫಸ್ಟ್ ರೌಂಡ್ ಫಸ್ಟ್ ರೌಂಡ್ ಅಲ್ಲಿ ಅವ್ರಿಗೆ ಕಾಲೇಜ್ ಸಿಕ್ಕಿದೆ. ಅಂಡ್ ಅದೇ ರೌಂಡ್ 2 ನೋಡಿದ್ರೆ 1,48,245 ರ್ಯಾಂಕಿಂಗ್ ಇದ್ರು ಈ ರೌಂಡ್ 2 ಅಲ್ಲಿ ಅವ್ರಿಗೆ ಸಿಕ್ಕಿದೆ. ದಟ್ ಈಸ್ ರೌಂಡ್ 2 ಕ್ಲೋಸಿಂಗ್ ರ್ಯಾಂಕಿಂಗ್. ದಿಸ್ ಇಸ್ ರೌಂಡ್ 1 ಕ್ಲೋಸಿಂಗ್ ರ್ಯಾಂಕಿಂಗ್ ಅಂಡ್ ದಿಸ್ ಇಸ್ ರೌಂಡ್ 2 ಕ್ಲೋಸಿಂಗ್ ರ್ಯಾಂಕಿಂಗ್. ಸೊ ದೀಸ್ ಅಬೌಟ್ ಸ್ಟೇಟ್ ಕೋಟಾಸ್ ಆಯ್ತು. ಸರ್ ವಾಟ್ ಇಫ್ ಅದರ್ ಸ್ಟೂಡೆಂಟ್ಸ್ ಅಂದ್ರೆ ಅದರ್ ದನ್ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ ಆಗಿದ್ರೆ, ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ ಅಲ್ಲ ಬೇರೆ ಕಾಲೇಜ್ ಬೇರೆ ಸ್ಟೇಟ್ ಸ್ಟೂಡೆಂಟ್ಸ್ ಆಗಿದ್ರೆ ಅವ್ರಿಗೆ ಯಾವ ತರ? ಅದೇ ರೀತಿ ನೆಕ್ಸ್ಟ್ ಅದ್ರ ಇನ್ಕ್ಲೂಡ್ಸ್. ಓಕೆ, ಸೊ ಕರ್ನಾಟಕ ಬಿಟ್ಟು ಬೇರೆ ಇದ್ರೆ, ಸರ್ ಕರ್ನಾಟಕ ಇದ್ದು ಬಟ್ ಮ್ಯಾನೇಜ್ಮೆಂಟ್ ತಗೊಂಡ್ರೆ ಅದಕ್ಕೆ ಯಾವ ತರ ಇರುತ್ತೆ ಅನ್ನೋದು ಸಹಿತ ನೋಡೋಣ. ಓಕೆನಾ. ಸೊ ದಟ್ ಇಸ್ ಮ್ಯಾನೇಜ್ಮೆಂಟ್ ಅಂಡ್ NRI ಕೋಟಾ. ಓಕೆ, ಸೊ ದೀಸ್ ಸೀಟ್ಸ್ ಆರ್ ಓಪನ್ ಟು ಕ್ಯಾಂಡಿಡೇಟ್ಸ್ ಅಕ್ರಾಸ್ ಇಂಡಿಯಾ ಬಟ್ ಕಮ್ ವಿತ್ ಅ ಸಿಗ್ನಿಫಿಕೆಂಟ್ಲಿ ಹೈಯರ್ ಫೀಸ್. ಓಕೆ ನೋಡಿ, ಇದು ಅಕ್ರಾಸ್ ಇಂಡಿಯಾ. ಓಕೆ, ಸೊ ನಮ್ಮ ಇಂಡಿಯಾದಲ್ಲಿ ಎಲ್ಲಾ ಸ್ಟೇಟ್ಗೂ ಅಪ್ಲಿಕೇಬಲ್ ಆಗುತ್ತೆ. ಮ್ಯಾನೇಜ್ಮೆಂಟ್ ಕೋಟಾ ಆದ್ರೆ ಜನರಲಿ ಕ್ಲೋಸಸ್ ಅರೌಂಡ್ 90,000 ಇಂದ 1,40,000 ರ್ಯಾಂಕ್ ಇದ್ರು ಸಹಿತ ಸಿಗುತ್ತೆ. ಇದು ಜನರಲ್ ಆಗಿ ನೀಟ್ ಯಾರ್ಯಾರು ಬರ್ದಿರ್ತಾರೆ ಅವರಿಗೆ ಹೋಗ್ಬಿಡುತ್ತೆ. ಓಕೆನಾ, ರೈಟ್. ಸೊ ಆಲ್ ಓವರ್ ಇಂಡಿಯಾ ನೀಟ್ ಎಕ್ಸಾಮ್ ಬರ್ದೇ ಬರೀತಾರೆ, ಅವ್ರಿಗೂ ಸಹಿತ ಎಲಿಜಿಬಿಲಿಟಿ ಇರುತ್ತೆ. ದಟ್ ಇಸ್ ಮ್ಯಾನೇಜ್ಮೆಂಟ್ ಕೋಟಾ. ಅಂಡ್ ನೆಕ್ಸ್ಟ್ ಒನ್ NRI. ಓಕೆ, ಸೊ ಇಂಡಿಯಾ ಇಂಡಿಯಾ ಬಿಟ್ಟು ಇರೋರು. ಓಕೆ, ಸೊ ಇವಾಗ ಸ್ಟೇಟ್ ಆಯ್ತು, ನ್ಯಾಷನಲ್ ಲೆವೆಲ್ ಆಯ್ತು, ಇವಾಗ ಕಂಟ್ರಿ ಲೆವೆಲ್ ನೋಡ್ಕೊಂಡ್ರೆ ಆಫ್ ಅಂಡ್ ಎಕ್ಸ್ಟೆಂಡ್ಸ್ ಬಿಯಾಂಡ್ 3 lakhs. ಓಕೆ, ಸೊ 3 lakhs to 4,50,000 ರ್ಯಾಂಕ್ ಡಿಪೆಂಡಿಂಗ್ ಆನ್ ಡಿಮ್ಯಾಂಡ್. ಈ ರ್ಯಾಂಕಿಂಗ್ ಏನಿದೆಯಲ್ಲ ಸೊ ಇದು ಡಿಪೆಂಡ್ ಆಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಓಕೆ, ರೈಟ್ ಸರ್. ನೆಕ್ಸ್ಟ್ ನೋಡಿದ್ರೆ ಫೀ ಸ್ಟ್ರಕ್ಚರ್ MBBS 2025-2026 ಪ್ರಕಾರ ನೋಡಿದ್ರೆ, ಇದು ಈ ವರ್ಷದಲ್ಲ, 2025-2026 ಪ್ರಕಾರ ನೋಡಿದ್ರೆ ಎವ್ರಿ ಇಯರ್ ದರ್ ವಿಲ್ ಬಿ ವೇರಿಯೇಷನ್. ಓಕೆ, ಸೊ ವೇರಿಯೇಷನ್ ಇರುತ್ತೆ, ಆ ವೇರಿಯೇಷನ್ ಪ್ರಕಾರ ಈ ಫೀಸ್ ಸಹಿತ ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ಇಲ್ಲಿ ಮೆನ್ಷನ್ ಮಾಡಿರೋದು ದ ಫೀ ಸ್ಟ್ರಕ್ಚರ್ ಇಸ್ ಡಿವೈಡ್ ಇಂಟು 4 ಮೇನ್ ಕ್ಯಾಟಗರೀಸ್ ಬೇಸ್ಡ್ ಆನ್ ದ ಸೀಟ್ ಅಲಾಟ್ಮೆಂಟ್ ಕೋಟಾ. That is, please note that fees are subjected to annual revision by Karnataka Examinations Authority KAE ಇಂದ ನಿಮಗೆ ಫೀಸ್ ಸ್ಟ್ರಕ್ಚರ್ ಕೊಡ್ತಾರೆ. ಸೊ ಎಷ್ಟು ಹೆಚ್ಚಾದ್ರೂ ನಿಮಗೆ ಸರ್ಕ್ಯುಲರ್ ಬಿಡ್ತಾರೆ, ಇಷ್ಟು ಫೀಸ್ ಸೇಮ್ ಇದ್ರೆ ಸೇಮ್ ಅಂತ ಹೇಳ್ತಾರೆ. ಸಪೋಸ್ ಚೇಂಜ್ ಆದ್ರೆ ನಿಮಗೆ ನೋಟಿಫಿಕೇಶನ್ ಕೊಡ್ತಾರೆ. ಸೊ ಫಸ್ಟ್ ಸೀಟ್ ಕ್ಯಾಟಗರಿ ಮತ್ತೆ ಆನ್ಯುವಲ್ ಟ್ಯೂಷನ್ ಫೀಸ್ ಮತ್ತೆ ಟೋಟಲ್ ಕೋರ್ಸ್ ಫೀಸ್ ಅಂದ್ರೆ ಎಸ್ಟಿಮೇಟೆಡ್ ಇದು. ಓಕೆ, ಸೊ ಆಕ್ಚುಲಿ ಫಿಕ್ಸ್ಡ್ ಅಲ್ಲ, ಎಸ್ಟಿಮೇಟೆಡ್ ಒನ್. ಓಕೆನಾ. ಸೊ ಇಲ್ಲಿ ಅಪ್ರಾಕ್ಸಿಮೇಷನ್ ಅಥವಾ ಎಸ್ಟಿಮೇಟೆಡ್ ಅಂತ ಹೇಳಿರ್ತಾರೆ. ಓಕೆ, ಸೊ ಸೀಟ್ ಕ್ಯಾಟಗರಿ ವೈಸ್ ನೋಡ್ಕೊಂಡ್ರೆ ಗವರ್ಮೆಂಟ್ ಕೋಟಾ ಆಗಿದ್ರೆ ಅದಕ್ಕೆ ಕೋಡ್ G ಅಂತ ಬರುತ್ತೆ. ಆನ್ಯುವಲ್ ಫೀಸ್ ಬಂದ್ಬಿಟ್ಟು ಅಂದ್ರೆ ಪ್ರತಿ ವರ್ಷಕ್ಕೆ 1,41,196. ಇದು ಯಾವ್ದಕ್ಕೆ? 2025-2026 ಅಕಾಡೆಮಿಕ್ ಇಯರ್ಗೆ. ಈ ವರ್ಷ ಸೇಮ್ ಇರ್ಬೋದು ಅಥವಾ ಚೇಂಜ್ ಆಗ್ಬೋದು. ಈ ಲೈನ್ ನ ನೀವು ಓದ್ಕೊಂಡ್ಬಿಡಿ. ಓಕೆನಾ. ಟೋಟಲ್ ಕೋರ್ಸ್ ಫೀಸ್ ಅಂದ್ರೆ ನೀವು ಕೋರ್ಸ್ ನ ಕಂಪ್ಲೀಟ್ ಮಾಡೋದ್ರೊಳಗೆ ಎಷ್ಟು ಫೀಸ್ ಪೇ ಮಾಡಬೇಕಾಗುತ್ತೆ ಅಂದ್ರೆ 7.7 lakhs ಅಪ್ರಾಕ್ಸಿಮೇಟ್ಲಿ. ಇದು ವೇರಿ ಆಗೋ ಚಾನ್ಸಸ್ ಇದೆ. ಅಂಡ್ ನೆಕ್ಸ್ಟ್ ಒನ್ ಪ್ರೈವೇಟ್ ಕೋಟಾ. ಓಕೆ, ಸೊ P ಅಂತ ಮೆನ್ಷನ್ ಮಾಡಿರ್ತಾರೆ. ಆನ್ಯುವಲ್ ಫೀಸ್ ಬಂದ್ಬಿಟ್ಟು 10,92,852 to 12,58,000 ವರೆಗೆ ಇರುತ್ತೆ. ಓಕೆ, ಸೊ ಆನ್ ಅಂಡ್ ಆವರೇಜ್. ಅದೇ ಟೋಟಲ್ ಕೋರ್ಸ್ ಫೀಸ್ ನ ನೋಡ್ಕೊಂಡ್ರೆ 55 lakhs to 60 lakhs ವರೆಗೆ ಇರುತ್ತೆ. ಓಕೆ, ಅಂಡ್ ಮ್ಯಾನೇಜ್ಮೆಂಟ್ ಕೋಟಾ ನೋಡ್ಕೊಳ್ಳೋದಾದ್ರೆ 18,15,750 rupees ಇಂದ 22 lakhs ವರೆಗೆ ಇರುತ್ತೆ ಪರ್ ಆನಮ್ ಇದು. ಅದೇ ನಿಮಗೆ ಟೋಟಲ್ ಕೋರ್ಸ್ ಫೀಸ್ ನೋಡಿದ್ರೆ 90 lakhs ಇಂದ 1.1 CR ಅಂದ್ರೆ 1.1 crore ವರೆಗೆ ನೀವು ಫೀಸ್ ನ ಪೇ ಮಾಡಬೇಕಾಗುತ್ತೆ ಮ್ಯಾನೇಜ್ಮೆಂಟ್ ಕೋಟಾ ನೋಡಿದ್ರೆ. ನೆಕ್ಸ್ಟ್ ಒನ್ NRI ಕೋಟಾ ನೋಡಿದ್ರೆ 42,70,000 ಫಸ್ಟ್ ಇಯರ್ ಆದ್ರೆ ಅಂದ್ರೆ ಫಸ್ಟ್ ಇಯರ್ ಎಂಟ್ರಿ ಆದ್ರೆ. ಅಂಡ್ ಟೋಟಲ್ ಕೋರ್ಸ್ ಫೀಸ್ ನ ನೋಡ್ಕೊಂಡ್ರೆ 1.2 CR to 1.5 ಅಂದ್ರೆ 1,20,00,000ದಿಂದ 1,50,00,000 ವರೆಗೆ ನೀವು ಕಟ್ಟಬೇಕಾಗತ್ತೆ. ಓಕೆ, ಸೊ 1.5 CR ವರೆಗೆ ಈ ಫೀಸ್ ಏನಿದೆಲ್ಲ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ. ಈ ಲೈನ್ ನೋಡ್ಕೊಂಡ್ಬಿಡಿ. ಓಕೆ, ಎಸ್. ಸೊ ಇದು ಕೆಂಪೇಗೌಡ ಇನ್ಸ್ಟಿಟ್ಯೂಷನ್ ಆಫ್ ಮೆಡಿಕಲ್ ಸೈನ್ಸ್ ಬಗ್ಗೆ ಆಯ್ತು ಬ್ಯಾಂಗ್ಳೂರ್ದು. ಅಂಡ್ ನಿಮಗೆ ಏನಾದ್ರೂ ಬೇರೆ ಕಾಲೇಜು ಸಹ ನಿಮಗೆ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ. ಸೊ ದಟ್ಸ್ ಇಟ್ ಫಾರ್ ದಿಸ್ ಸೆಷನ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.